ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಸದ್ಯದಲ್ಲೇ ಒಂದು ವಾಟ್ಸಪ್ಪಲ್ಲಿ ಒಂದು ಹೊಸ ಫೀಚರ್ ಬರ್ತಾ ಇದೆ. ಯಾವುದಪ್ಪ ಅಂತಂದರೆ ವಾಟ್ಸಪ್ ಪೇ ಅಂತ. ಈಗ ಆಲ್ರೆಡಿ ಬಂದಿದೆ. ಸೊ ನಮ್ಮ ಮೊಬೈಲ್ಗಳಿಗೆ ಬರಬೇಕಷ್ಟೇ ಬಾಕಿ. ಸೊ ವಾಟ್ಸಪ್ ಪೇ ಅಂತಂದರೆ ಸಿಂಪಲ್. ನೀವು ಇವಾಗ ಗೂಗಲ್ ಪೇ ಮಾಡ್ತಿದ್ರಿ, ಪೇಟಿಎಮ್ ಮಾಡ್ತಿದ್ರಿ, ಫೋನ್ಪೇ, ಈ ಥರ ನೀವು ದುಡ್ಡನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾಯಿದ್ರಿ, ರೀಚಾರ್ಜ್ ಮಾಡ್ಕೊಳ್ತಾಯಿದ್ರಿ. ಈ ಕೆಲಸನ ನೀವು ವಾಟ್ಸಪ್ ಪೇ ಮುಖಾಂತರ ಇನ್ನು ಮುಂದೆ ನೀವು ಮಾಡ್ಬೋದು. ಈ ಒಂದು ಅಪ್ಡೇಟ್ನ ಇವಾಗ ತಂದಿರುವಂಥದ್ದು. ಸೊ ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ, ನೀವು ಫೋಟೋಸ್ ಎಲ್ಲ ಕಳಿಸ್ತಿರಲ್ಲ, ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇ ಅಂತಲೇ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ದುಡ್ಡನ್ನು ಕಳಿಸ್ಬೋದು. ಸೊ UPI ಮುಖಾಂತರ ನೀವು ಇನ್ನು ಮುಂದೆ ವಾಟ್ಸಪ್ಪಲ್ಲೂ ಕೂಡ ಪೇ ಮಾಡ್ಬೋದು. ಒಂದು ನನಗೆ ಕ್ವಶನ್ ಏನಪ್ಪ ಅಂತಂದರೆ, ಸೊ ವಾಟ್ಸಪ್ಪಲ್ಲಿ ಕೆಲವೊಂದಷ್ಟು ಮೆಸೇಜಸ್ಗಳೇ ಲೀಕ್ ಆಗ್ತಿತ್ತು. ಇನ್ನು ಇದೆಲ್ಲ ಏನೇನಾಗುತ್ತೋ ಅನ್ನೋದು ಒಂದು ಭಯ ಒಂದು ಸೈಡು. ಆ್ಯಂಡ್ ಇನ್ನೊಂದು ಕಡೆ ಈ ಬೇರೆ ಒಂದು ಅಪ್ಲಿಕೇಶನ್ಗಳಿಗೆ ಒಂಥರ ಸೈಡ್ ಹೊಡೆದಂಗೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ, ನಾವು ಯಾವುದಾದ್ರೂ ಒಂದು ದುಡ್ಡನ್ನು ನಾವು ಕಳಿಸ್ಬೇಕು ಅಂತಂದರೆ ಒಂದು ಸಪ್ರೇಟ್ ಅಪ್ಲಿಕೇಶನ್ನೇ ಡೌನ್ಲೋಡ್ ಮಾಡ್ಕೋಬೇಕಿತ್ತು. ಇವಾಗ ವಾಟ್ಸಪ್ಪಲ್ಲೇ ಬಂದ್ಬಿಡುತ್ತೆ ಅಂತಂದರೆ ಇನ್ನೊಂದು ಅಪ್ಲಿಕೇಶನ್ ಯಾಕೆ ಇಟ್ಕೊಳ್ತಾನೆ ಆಡಿಯನ್ಸು? ಖಂಡಿತವಾಗ್ಲೂ ಇಟ್ಕೊಳ್ಳಲ್ಲ. ವಾಟ್ಸಪ್ಪಲ್ಲೇ ಎಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ವಾಟ್ಸಪ್ನ ಯೂಸ್ ಮಾಡ್ತಾನೆ, ಬೇರೆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಅಲ್ಲಿಗೆ ಬೇರೆ ಒಂದು ಅಪ್ಲಿಕೇಶನ್ ಹೊಡೆತ ಬಿಡ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ಅಭಿಪ್ರಾಯ. ಸೊ ನಿಮ್ಗಳಿಗೆ ಹೇಗೆ ಅನಿಸುತ್ತೆ? ಈ ವಾಟ್ಸಪ್ಪೇ ಚೆನ್ನಾಗಿ ನಡೆಯುತ್ತಾ? ಸೊ ಬಂದಿದ್ದು ಅಪ್ಡೇಟ್ ಖುಷಿ ಆಯಿತಾ ಅಥವಾ ಖುಷಿ ಆಗಿಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್. ಮೊಬೈಲಿಗೆ ನಾನು ವಾಟ್ಸಪ್ಗೆ ಏನಾದ್ರು ಬಂದರೆ ಯಾವ ಥರ ಯೂಸ್ ಮಾಡೋದೆಲ್ಲ ನೀಟಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸಿದೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತಾಡಮ್ಮ.